ಶ್ರೀರಾಮ್ ಸೇನೆ ಸಂಘಟನೆಯಿಂದ ಪಹಲಗಾಮ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅಲ್ಲಿ ಮೊನ್ನೆ ನಡೆದಂಥ ದುರ್ಘಟನೆ, ಒಂದು ಸತ್ತಂಥ ಆ ವ್ಯಕ್ತಿಗಳಿಗೆ ಶ್ರದ್ಧಾಂಜಲಿಯನ್ನ ಮತ್ತು ಅದಕ್ಕೆ ಸರಿಯಾಗಿ ತಕ್ಕ ಹಾಗೆ ಉತ್ತರ ಕೊಡೋಗೋಸ್ಕರ ಯೋಧರಿಗೆ ಒಂದು ಧೈರ್ಯ, ಸ್ಥೈರ್ಯ, ಶಕ್ತಿ ತುಂಬೋಗೋಸ್ಕರ ಪರಶುರಾಮ್ ಜಯಂತಿಯನ್ನ ಮಾಡ್ತಾ ಇದ್ದೀವಿ. ಹೋಮವನ್ನ, ಯಜ್ಞವನ್ನ ಮಾಡಿ ಇಡೀ ಸಮಾಜಕ್ಕೂ ಕೂಡ ಧೈರ್ಯ ಬರಬೇಕು. ಇವತ್ತು ಹೊರಗಡೆ ಎಷ್ಟು ಶತ್ರುಗಳಿದಾರೋ ಅಷ್ಟೇ ಶತ್ರುಗಳು ಒಳಗಡೆನೂ ಇದ್ದಾರೆ. ಪಾಕಿಸ್ತಾನದ ಪರವಾಗಿದ್ದಾರೆ, ಪಾಕಿಸ್ತಾನದ ಘೋಷಣೆಗಳನ್ನು ಹಾಕುವಂಥವ್ರು ಇದ್ದಾರೆ. ಸೊ ಅಂಥ ಶತ್ರುಗಳ ನಾಶವೂ ಆಗಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಸಮಾಜಕ್ಕೆ, ಹಿಂದೂ ಧರ್ಮಕ್ಕೆ ಬಲ ತುಂಬೋಗೋಸ್ಕರ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಪರಶುರಾಮ್ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. 78 ವರ್ಷ ಸ್ವಾತಂತ್ರ್ಯ ಬಂದರೂ ಕೂಡ ಇನ್ನೂವರೆಗೆ ಹಿಂದೂಗಳಿಗೆ ಸುರಕ್ಷತೆ ಇಲ್ಲ. ಹಿಂದೂಗಳನ್ನ ಅಪಮಾನ, ಅವಮಾನ, ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಅಂಥ ದುಷ್ಟ ಶಕ್ತಿಗಳಿಗೆ ಪರಶುರಾಮನ ಜಯಂತಿಯ ಮೂಲಕನೇ ಉತ್ತರ ಕೊಡಬೇಕು ಅಂತನ್ನುವಂತಹದ್ದು ನಿರ್ಧಾರವನ್ನು ಮಾಡಿದ್ದೀವಿ. ಇವತ್ತಿನ ಈ ಪರಶುರಾಮ ಜಯಂತಿಯನ್ನ ಪರಂ ಪೂಜ್ಯ ಪೇಜಾವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಧರ್ಮ ಸಭೆ ಆಗತ್ತೆ. ಸೊ ಬಂದಂಥವ್ರು ಎಲ್ಲರಿಗೂ ಕೂಡ ಪರಶುರಾಮನ ಆ ಧೈರ್ಯ, ಸ್ಥೈರ್ಯ, ಶೌರ್ಯ ಬರಲಿ ಅಂತನ್ನುವಂತಹದ್ದು ಪ್ರಾರ್ಥನೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಶೋಭಾಯಾತ್ರೆ ಎಷ್ಟೊತ್ತಿಗೆ ಆರಂಭವಾಗುತ್ತೆ? ಆ ಶೋಭಾಯಾತ್ರೆ ಎಲ್ಲೆಲ್ಲ ಯಾವ ಮಾರ್ಗದಲ್ಲಿ ಬರುತ್ತೆ? ಶೋಭಾಯಾತ್ರೆ ನಾವು ಈ ಪಹಲ್ಗಾಂವ್ ಘಟನೆ ನಂತರ ಈ ರೀತಿಯ ವೈಭವೀಕರಣ ಬೇಡ, ಹಾಗಾಗಿ ಇಲ್ಲೇ ಹಿಂಭಾಗದಲ್ಲೇ ಇರುವಂಥ ರಾಮ ಮಂದಿರದ ಮೂಲಕ ಇಲ್ಲಿ ಸಭೆ ನಡೀತಾ ಇರುವಂಥ ಸ್ಥಳಕ್ಕೆ ಅಷ್ಟೇ ನಾವು ಆ ಪೂಜ್ಯ ಸ್ವಾಮೀಜಿಯವರನ್ನ ಮತ್ತು ಪರಶುರಾಮನ 10 ಅಡಿ ಎತ್ತರದಲ್ಲಿರುವಂಥ ಮೂರ್ತಿಯನ್ನ ಮತ್ತು ಸುಮಾರು ಒಂದು 15 ಅಡಿಯ ಎತ್ತರದ ಕೊಡಲಿಯನ್ನ ನಾವು ಮೆರವಣಿಗೆ ಮೂಲಕ ಇಲ್ಲಿ ತರ್ತಾ ಇದ್ದೀವಿ. ಇದ್ರ ಜೊತೆಗೆ ಸರ್, ಒಂದ್ ಕಡೆ ಇಡೀ ದೇಶ ಪ್ರತ್ಯುತ್ತರಕ್ಕಾಗಿ ಕಾಯ್ತಾ ಇದೆ. ಬಟ್ ಆದ್ರೆ ಕೆಲವೊಂದಷ್ಟು ರಾಜಕೀಯ ನಾಯಕರುಗಳು ರಾಜ್ಯದ ಒಳಗೆ, ದೇಶದ ಒಳಗೆ ಕೊಡ್ತಾ ಇರುವಂತಹ ಹೇಳಿಕೆಗಳು ನಿಜಕ್ಕೂ ನಮ್ಮ ಒಳಗಿರುವಂತವರನ್ನ ಕುಗ್ಸುವಂತ ಕೆಲಸ, ಜೊತೆಗೆ ಆತ್ಮಸ್ಥೈರ್ಯವನ್ನ ತುಂಬಬೇಕಿದ್ದಂತವ್ರೆ ಈ ರೀತಿ ಮಾತಾಡುವಂಥದ್ದು ಎಷ್ಟು ಮಟ್ಟಿಗೆ ಸರ್ ಅನ್ಸುತ್ತೆ? ಯಾಕಂದ್ರೆ ನಿನ್ನೆ ತಿಮ್ಮಪ್ಪ ಅವರು ಮಾತಾಡ್ತಾ ಹೇಳ್ತಾರೆ, ಹಿಂದೂ ಅಂತ ನೋಡಿ ಅವರು ಶೂಟ್ ಮಾಡಿರುವಂತದ್ದೇ ಸುಳ್ಳು, ಇದನ್ನ ಸುಮ್ನೆ ಬಿಜೆಪಿಯವರು ಅಥವಾ ಬೇರೆ ಬೇರೆಯವರು ಎಲ್ಲ ಇದನ್ನ ಸುಳ್ಳು ಹೇಳ್ತಾ ಇರುವಂತದ್ದು ಅಂತ. ಹಾಗಾದ್ರೆ ಯಾಕೆ ಈ ರೀತಿ ಹೇಳಿಕೆಗಳು ಅಂತ ನೋಡಿದಂತ ಸುಳ್ಳ ಅಂತ ನೋಡಿ, ಕಾಂಗ್ರೆಸ್ನವರು ಇದು ಮೊದಲೇ ಬಾರಿ ಅಲ್ಲ. ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೆ ಮುಸ್ಲಿಮ ತುಷ್ಟೀಕರಣ, ಮುಸ್ಲಿಮರ ಮತಗೋಸ್ಕರ ಹಪಾಪಿತನ ಮತ್ತು ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷ ಇದೆ ಅಂತನ್ನೋ ಹಾಗೆ ಬಿಂಬಿಸ್ತಾ ಇರುವಂತಹದ್ದು 47ರಿಂದ ಇಲ್ಲಿವರೆಗೆ ನಡೀತಾನೆ ಬಂದಿದೆ. ಈ ನೀತಿಗೆಟ್ಟ, ನಾಚಿಕೆಗೆಟ್ಟ, ಹೃದಯ ಇಲ್ಲದಂಥ ಕಾಂಗ್ರೆಸ್ಸಿನ ನಾಯಕರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಆ ಸತ್ತಂಥ ಇವತ್ತು ಆ ಮನೆಗಳ ಸಂಬಂಧಪಟ್ಟಾಗ ಏನಾದರೂ ನೋವು ನಿಮಗೆ ಗೊತ್ತಿದೆಯಾ? ಕಣ್ಣೀರು ಸುರಿಸ್ತಾ ಇದ್ದಾರೆ ಅವರು. ಇನ್ನು ನೇರವಾಗಿ ಹೇಳಿದ್ದಾರೆ ಅವರು, ಹಿಂದೂ ಹಿಂದೂ ಅಂತನ್ನುವಂಥದ್ದು ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾರನ್ನ ಬಚಾವ್ ಮಾಡ್ತಾ ಇದ್ದೀರಿ? ಯಾರಿಗೋಸ್ಕರ ನಿಮ್ಮ ಹೇಳಿಕೆ? ಮುಸ್ಲಿಮರಿಗೋಸ್ಕರನಾ? ದೇಶದ ಸುರಕ್ಷತೆಯ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ? ಸೊ ನೀವು ಅದಕ್ಕೇನೆ ಗಾಂಧೀಜಿಯವರು ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಈ ರೀತಿಯ ಕಾಂಗ್ರೆಸ್ ಅನ್ನ ದುರುಪಯೋಗ ತಗೊಳ್ತೀರಿ ನೀವು, ದೇಶದ್ರೋಹಿ ಕೆಲಸ ಮಾಡ್ತೀರಿ ನೀವು, ಮುಸ್ಲಿಮರ ತುಷ್ಟೀಕರಣ ಮಾಡ್ತೀರಿ ಅಂತೇಳಿ
ಗಾಂಧೀಜಿಯವರಿಗೆ ಅವತ್ತೇ ಗೊತ್ತಿತ್ತು. ಹಾಗಾಗಿ ಗಾಂಧೀಜಿಯವರು ವಿಸರ್ಜನೆ ಮಾಡಿ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ನೀವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.